ನಮಸ್ಕಾರ ಗೈಸ್, ಎಲ್ರಿಗೂ ನಾನು ನಿಮ್ಮ KD ಕನ್ನಡಿಗ. ಇವತ್ತೇನು ಮ್ಯಾಟ್ರ್ ಅಂದರೆ ಮಲ್ಟಿಮೀಟ್ರ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಅಂದರೆ ಅದು ಏನೇನಕ್ಕೆ ಯೂಸ್ ಆಗುತ್ತೆ, ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತೇಳಿ ಹೇಳ್ತಾ ಹೋಗ್ತೀನಿ ಬನ್ನಿ. ಇದೇ ಫಸ್ಟ್ ಬಂದ್ಬಿಟ್ಟು ಮಲ್ಟಿಮೀಟ್ರು. ಫಸ್ಟ್ ಆಫಲ್ಲಿರುತ್ತೆ. ಈ ಕಡೆ ಲೆಫ್ಟ್ ಸೈಡಿಗೆ ಇಟ್ಕೊಂಡ್ರೆ ಡಿ ಸಿ ಕರೆಂಟ್ ಮೆಜರ್ ಮಾಡೋಕ್ಕೆ. ಆ್ಯಂಡಾಗಿ ಇದೇನು ಇವೆರಡು ನೋಡ್ತಾ ಇರೋಲ್ಲ, AC ಕರೆಂಟ್ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. AC 600 ವೋಲ್ಟ್ಗೆ ಇಟ್ಕೊಂಡು 3 ಫೇಸ್ 6 ಫೇಸಲ್ಲಿ ನೋಡ್ಬೋದು. 6 ಫೇಸಲ್ಲಿ 3 ಫೇಸ್ ಕರೆಂಟಲ್ಲಿ ನಿಮಗೆ ಒಂದು 450 ಟು ಸಮಥಿಂಗ್ ಓಡ್ತಾ ಇರುತ್ತೆ. 200ಅಲ್ಲಿ ಕಡಿಮೆ ಓಡ್ತಾ ಇರುತ್ತೆ. ನೀವು ಅಕಸ್ಮಾತ್ ಮನೆ ವೋಲ್ಟೇಜ್ ಚೆಕ್ ಮಾಡಬೇಕು ಅಂದ್ರೂ ಇಲ್ಲಿ 200 ಇಟ್ಕೊಂಡ್ರೆ ಮಲ್ಟಿಮೀಟ್ರ್ ಡಮ್ ಅಂದೋಗೋ ಚಾನ್ಸ್ ಇರುತ್ತೆ. 600ಗೆ ಇಟ್ಕೊಂಡ್ರೆ ಬೆಸ್ಟು, ಹಾಳಾಗಲ್ಲ. ಆ್ಯಂಡ್ ಹಾಗೆ ಇದೇನು ನೋಡ್ತಿರಲ್ಲ, DC ವೋಲ್ಟೇಜ್ ಮೆಜರ್ ಮಾಡೋಕ್ಕೆ. ಆಲ್ಮೋಸ್ಟ್ ನಾವು ಮೆಜರ್ ಮಾಡೋದು 200ಅಲ್ಲಿ. ಏಕೆಂದರೆ ನಾವು ಆ ಥರ ಮೆಜರ್ ಮಾಡೋಕ್ಕೆ ಕಾರಣ 48, 60, 70 ಟೋಟಲ್ 3 ಥರ ಬರುತ್ತೆ. ಆ 3 ಥರದಲ್ಲೂ ಬೆಸ್ಟಾಗಿ 200ಅಲ್ಲಿ ಇಟ್ಕೊಂಡು ಮಾಡ್ಬೋದು. ಆ್ಯಂಡಾಗಿ ಇದು ಶೆಲ್ ವೋಲ್ಟೇಜ್ನ ಚೆಕ್ ಮಾಡೋಕ್ಕೆ ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಸಣ್ಣದು ಇದು ಬರುತ್ತಲ್ಲಪ್ಪ ಗುರು, ಸಣ್ಣ ವಾಚಿನ ಶೆಲ್ಲೆಲ್ಲ ಬರುತ್ತಲ್ಲ, ಅಥವಾ ನಿಮ್ಮ ಮನೆಯದು ಯಾವುದಲ್ಲಿ ಈ ರಿಮೋಟ್ ಶೆಲ್ಲು, ಗಡಿಯಾರದ ಶೆಲ್ಲು, ಅದು ಇದಕ್ಕೆಲ್ಲ ಬಳಸ್ತಾರಲ್ಲ ಆ ಶೆಲ್ಲು. ಆ್ಯಂಡ್ ಹಾಗೆ ನಿಮ್ಗೆ ಇದ್ರ ಬಗ್ಗೆ ಹೇಳಬೇಕು, ಇದೊಂಥರ ಸೈಕು. ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ವೈರ್ ಕಟ್ಟಾಗಿದೆ ಅಂತೇಳಿ ಅಂದರೆ, ಅಕಸ್ಮಾತ್ ಯಾರ ಹತ್ರನಾದ್ರು ಈ ಮಲ್ಟಿಮೀಟ್ರ್ ಇದ್ದರೆ ನೋಡಿ, ಇದೆಲ್ಲ ಬರ್ತಾಯಿಲ್ಲ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಚಾರ್ಜರ್ದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಈಗ ಸದ್ಯಕ್ಕೆ ಇವತ್ತು ಮಲ್ಟಿಮೀಟ್ರ್ ಬಗ್ಗೆ ಹೇಳಿದ್ದೀನಿ. ಓಕೆ, ಬಾಯ್. ಕಾಣಿಸ್ತಿದೆಯಲ್ಲ, ಇದು ಮೆಗಾ ಹೋಮ್ ಅಂತೇಳಿ, ಅಥವಾ 200 ಹೋಮ್ ಅಂತೇಳಿ. 2 ಮೆಗಾ ಹೋಮ್ ಅಂತಿದೆಯಲ್ಲ, ಇದನ್ನು ತಗೊಂಡ್ಬಿಟ್ಟು ಈ ರೆಸಿಸ್ಟೆನ್ಸು, ಡಯೋಡು ಅವನ್ನೆಲ್ಲ ಚೆಕ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದೇನು ನೋಡ್ತಿರಲ್ಲ, ಇದು ಬಂದ್ಬಿಟ್ಟು ಕೆಪಾಸಿಟ್ರು ಚಿತಲ್ಪದಲ್ಲಿ ಆಗಿದೆ, ರೆಡಿ ಆಗ್ತಿದೆ. ಇದು ನೋಡ್ತಿರಲ್ಲ, ಇದು ಮಾಸ್ಪೆಟ್ಟು. ಸೊ ಗೈಸ್, ಇಷ್ಟೆಲ್ಲ ಹೇಳಿದ್ನಲ್ಲ, ಇಷ್ಟರಲ್ಲಿ ನೀವೇನು ನೋಡ್ತೀರಾ ಈ ವೈಟ್ ಪಾರ್ಟು, ಇದರಲ್ಲಿ ನೀವು ಕರೆಂಟ್ನ ಮೆಜರ್ ಮಾಡ್ಕೋಬೋದು. ಇಷ್ಟರಲ್ಲಿಂದ ಇಷ್ಟರೊಳಗೆ, ಇಷ್ಟರಿಂದ ಈ ಗ್ರೀನ್ ಏನು ಕಾಣ್ತಿದೆ, ಈ ಗ್ರೀನ್ ಬಂದ್ಬಿಟ್ಟು ನಿಮಗೆ ರೆಜಿಸ್ಟ್ರು, ಡಯೋಡು, ಆಮೇಲೆ ಮಾಸ್ಫೆಟ್ಸು ಅವನ್ನೆಲ್ಲ ಚೆಕ್ ಮಾಡ್ಕೊಳಕ್ಕಾಗುತ್ತೆ. ಆಯಿತಾ. ಇದೇನು ರೆಡ್ ಕಲರ್ ಸಿಂಬಲ್ ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ. ಒಂದು ವೈರ್ ಚೆನ್ನಾಗಿದೆಯಾ ಇಲ್ವ ಅಂತೇಳಿ ಈ ತುದಿಯಿಂದ ಇನ್ನೊಂದು ತುದಿ, ಅಥವಾ ಈ ತುದಿಗೆ ಇದ್ರದ್ದು ಇನ್ನೊಂದು ವೈರ್ ಇದ್ದರೆ ಇದನ್ನು ಚೆನ್ನಾಗಿದೆ ಅಂತೇಳಿ ನೋಡ್ಕೋಬೋದು. ಅಥವಾ ಇದನ್ನು ಇನ್ನೊಂದು ವೈರ್ ತಗೊಂಡ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಬೇರೆ ವೈರ್ ಚೆಕ್ ಮಾಡ್ಬೋದು.